कालपासून जरा हे वाटायला का श्वास रोखा श्वास तिकडे बोलतो जरा आमरोज ಏನಾಗಿತ್ತಂದ್ರೆ ಇದೆಲ್ಲ ಬ್ಲಾಕ್ ಆಗಿ ರಗತಲ್ಲ ಅಲ್ಲಿ ಹಪ್ಪಬೇಕು ब्लॅक कलरचं किती बघितलं ब्लॅक कलरचं ते मसल्स की नाही स्ट्रेचिंग व्हायला पाहिजे स्ट्रेच प्रसरण कुंचन प्रसरण पेन्स खतरनाक सहन केला लई ताकद सहन केली त्याला कळालं नाही ಜಲ್ದಿನ ತಗೊಂಡು ಬಂದಿರಿ ಮತ್ತು ಅನ್ನತ್ತಾರ ಲೋಕರ ಬಂದಿರಿ ನೀವು ಇನ್ನು ಲೇಟ್ ಆಗಿರೋ ಬಾ ಮತ್ತೆ ಲಪಡಾತಿದ ಅನ್ನತ್ತಾರ ಫ್ರೆಂಡ್ಲಿ ಡಾಕ್ಟರ್ ಸರ್ ಕ್ಯಾಮ್ರೋಸ್ ನಾನು ಸಿಂಪಲ್ ಹೊಸಡು ತೊಗೊಂಬಂದೀನಿ ಸೊ ವಿಡಿಯೋ ಏನಂದ್ರಪ್ಪ ನಾ ಹೋಗೊಂಡೀನಿ ನನ್ನ ಕೈನೂ ತೋರ್ಸಾಕ ಸೊ ಯಾರು ನಂಗೆ ಇನ್ಸ್ಟಾದ ಫಾಲೋ ಮಾಡ್ತೀರಿ ಅವರೆಲ್ಲ ಗೊತ್ತಿರುತ್ತೆ ನೀನೇ ಹೋಗಿದ್ನಿ ಸೊ ಅಲ್ಲೆಲ್ಲ ಕೈಗೆಲ್ಲ ಕರೆಂಟ್ ಹಚ್ಚಿದ್ರು ಅದೆಲ್ಲ ನೋಡಿರ್ತೀರಿ ಮತ್ತು ಇವತ್ತು ಮತ್ತೆ ಬಂದ್ರೆ ಅದು ಹೊಂಟೀನಿ ಅವಾಗ ಅದನ್ನ ವಿಡಿಯೋ ಮಾಡಿ ತೋರಿಸ್ಬೇಕಂತ ವಿಡಿಯೋ ಮಾಡತ್ತೀನಿ ಏನಾಗಿತ್ತು ಅಂದ್ರಪ್ಪ 2 ವರ್ಷದಿಂದ ಜಿಮ್ದಾಗ ಹೆವಿ ವೇಟ್ ಮಾಡೋದ್ನಾಗ ಸ್ವಲ್ಪ ಹೀಗಿಂದ ಹಚ್ಕಾಸಿತ್ತು ಏನೋ ಆಗಿತ್ತು ಮಸಾಲ ಒಳಗೆ ಸೊ ಅವಾಗಿಂದ ದವಾಖಾನೆ ತೋರಿಸೀನಿ ಗೋಗಾದ ತೋರಿಸೀನಿ ಘಟಪ್ರಭಾತ್ ತೋರಿಸೀನಿ ಆಮೇಲೆ ಕೊಲ್ಲಾಪುರ ಕಡೆ ತೋರಿಸೀನಿ ಸಂಕೇಶ್ವರದಾಗ ರಾಯಬಾಗದ ಎಲ್ಲ ಕಡೆ ತೋರಿಸೀನಿ ಸ್ಕ್ಯಾನ್ ಮಾಡ್ತಾವೆ ಡಾಕ್ಟರ ಬಟ್ ಏನಾಗಿಲ್ಲ ಮಸಾಲ ಒಳಗೆ ಇದಾಗಿತ್ತು ಕಮ್ಮಿ ಆಗುತ್ತೆ ಅಂತಾರೆ ಬಟ್ ಹಾಗೇ ಇಲ್ಲದೆ ಸೊ ಅವಾಗ ಲಾಸ್ಟ್ ಇಲ್ಲಿ ನಮ್ಮ ಅಮ್ಮ ಕಡೆ ಬಂದೀನಿ ನಮ್ಮ ಅಮ್ಮ ಕರ್ಕೊಂಡೋಗಿದ್ದೀನಿ ಅಲ್ಲಿ ಅಲ್ಲಿ ಫಿಸಿಯೋಥೆರಪಿದವ್ರು ಏನೋ ಮಾಡ್ತಾರೆ ಸೊ ಎಲ್ಲರೂ ವೀಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡೋದು ನೋಡಿರಿ ಯಾರು ಫಸ್ಟ್ ಟೈಮ್ ನೋಡಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವೀಡಿಯೋನ ಪೂರ್ತಿ ನೋಡಿರಿ ಏನೇನಾಗುತ್ತೆ ಅಲ್ಲ ತೋರಿಸ್ತೀನಿ ಏನೇನು ಹೆಂಗೆ ಮಾಡ್ತಾರಂತ ಅನ್ನೋದು ಈ ಕೈ ನೋವು 2 ವರ್ಷದಿಂದ ಕಂಟಿನ್ಯೂಟಿ 24/7 ಇರುತ್ತೆ ಅಂದ್ರೆ 24/7 ನುಸಿದು ಕಂಟಿನ್ಯೂ ಸಣ್ಣಂಗೆ ನುಸ್ತಿರುತ್ತೆ ಹಂಗೆ ನುಸ್ಕೊತ್ತೆ ಇದ್ರೂ ನಾ ಹಂಗೆ ತೆಗೆದಿನಿ 2 ವರ್ಷ ನನಗೂ ಗೊತ್ತಾಗಿಲ್ಲ ಹೆಂಗೆ ಅಂತ ತೆಗೆದೇನಂತ ನುಸ್ಕೊತಿದ್ರೆ ಏನು ಮಾಡ್ತೀನಿ ಆವಾಜ್ ಬರುತ್ತೆ ನೋಡ್ರಿ ಹಿಂಗೆ ಆವಾಜ್ ಬರುತ್ತೆ ಸೊ ಇವಾಗ ಜಾಸ್ತಿ ಆಗತ್ತೈತೆ ಅದ್ರ ಸಂಬಂಧ ಜಲ್ದಿ ಎಲ್ಲ ತೋರಿಸ್ಕೋಬೇಕಂತ ಮತ್ತು 2 ವರ್ಷ ಆಯ್ತು ಅದು ಜಲ್ದಿ ಅನ್ನತ್ತೀನಿ ಈಗ ಭಾಳ ಸೈತೆ ಅದ್ರ ಸಂಬಂಧ ಇಲ್ಲಿಂದ ಇಲ್ಲಿ ನುಸ್ತಿತ್ತು ಇಲ್ಲಿಂದ ಇಲ್ಲಿ ಹಿಂಗೆಲ್ಲ ಸೊ ಮಾರ ಸ್ವಲ್ಪ ಕಡಿಮೆ ಅನಿಸ್ತಿತ್ತು ಆಮೇಲೆ ಕಮ್ಮಿ ಆಯ್ತಿತ್ತು ಸೊ 2 ವರ್ಷ ಹೆಂಗೆ ತೆಗೆದೀನಿ ಕಂಟಿನ್ಯೂ ಪೇನ್ ತೊಗೊಂಡಂತ నేను ಡಾಕ್ಟರ್ ಅಂತಿದ್ದ ಇಷ್ಟು ಹೆಂಗೆ ವರ್ಷ ತೊಗೊಂಡಿದ್ದ ಜಲ್ದಿ ಕಡಿಮೆ ಮಾಡ್ಕೋಬೇಕಿಲ್ಲ ಅಂದ್ರೆ ಮುಂದೆ ಭಾಳ ಕಟ್ಟಾಗುತ್ತೆ ಯಾಕಂದರೆ ಇವಾಗ ಬಿಸಿ ಆಗುತ್ತೈತೆ ನಾನು ಏನಾಗೋಲ್ಲ ಬಟ್ ಮುಂದೆ ಇದು ಭಾಳ ಪ್ರಾಬ್ಲಮ್ ಆಗುತ್ತೆ ಕೈಯದ ಹಿಂಗೆ ಹೇಳಂಗಿಲ್ಲ ಹಂಗೆ ಅಂತ ಹೇಳಿ ಅಂಜಿಕೆ ಹಾಕಿದ್ರು ಸೊ ಎಲ್ಲ ನಿನ್ನೆ ನಾವು ಊರಿಗೆ ಬಂದು ಮಮ್ಮಿ ಕೂಡ ಮತ್ತು ಇವತ್ತು ನಿತ್ತ ಇದನ್ನೆಲ್ಲ ತೋರಿಸ್ಕೊಂಡು ಅದೇನೋ ಮಾಡ್ತಾನೆ ಅಂತ ಹೇಳಿದಾರೆ ಹಿಂಗೆ ಇಲ್ಲ ರಕ್ತ ಆಗುತ್ತೆ ಹಿಂಗೆ ಹೆಂಗೆ ಚೆಕ್ ಮಾಡ್ತಾನೆ ಅಂತ ಹೇಳಿದರು ಸೊ ನನಗೂ ಏನು ಸ್ವಲ್ಪ ಹೊಸ ಅನಿಸ್ತದ ಅದ್ರ ಸೌಂಡು ಜಲ್ದಿ ತೋರಿಸ್ಲಿಕ್ಕೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅದ್ರ ಸಂಬಂಧ ನಿಮಗೂ ಏನಾರು ಆದರೆ ನಿಮಗೇನಾರ ಜಲ್ದಿ ನಿಮಗೇನಾದ್ರೂ ನೋವಾದಾದ್ರೆ ಲೇಟ್ ಮಾಡೋಕೆ ಹೋಗ್ಬೇಡ್ರಿ ಜಲ್ದಿ ತೋರಿಸ್ಕೋರಿ ಇಲ್ಲ ಮುಂದೆ ಹೋದ್ರೆ ಭಾಳ ಆಗುತ್ತೆ ಅದ್ರ ಸಂಬಂಧ ನಾನು ನೆಗ್ಲೆಕ್ಟ್ ಮಾಡೀನಿ ನೀವು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ ನಿಮ್ಗೆ ಏನಾರ ಆಗಿದ್ರೆ ಸರ್ ಮಾಮ ಮತ್ತು ಅರ್ವಿಕಾ ನಮ್ಮ ಮಾಮ ನಂಗೆ ಹೇಳ್ಕೊಡತ್ತಾರೆ ಗಾಡಿ ಹೋಗೋದೆಲ್ಲ ಮಾಡು ವಿಡಿಯೋ ಅಂತ ನಂಗೆ ಲಾಗ್ ಕೊಡೋದು ಕಲಿಸ್ಬಿಡ್ತಾರೆ ಹೇಳ್ಕೊಡೋದು ಸಿಗೋಲ್ಲ ಸರ್ ಕೊಡೋದ ಸ್ವಲ್ಪ ತಾಯಿದೆ ಡಾಕ್ಟರ್ ಕಡೆ ಈಗ ಫೋನ್ ಹಚ್ಚಿ ಕೇಳಿದ ನಮ್ಮ ಅಮ್ಮ ಅದಕ್ಕೆ ಹೊಂಟೇವೆ ಈಗ ಬ್ಯಾಂಬ್ರೋ ಬಂದೇವ್ರಿ ಬಂದು ಶರ್ಟ್ ಯಾರು ತೆಗಿತೀನಿ ನೋಡು ಏನು ಮಾಡ್ತಾರೆ ನಮ್ಮ ಅಮ್ಮ ವಿಡಿಯೋ ಮಾಡಿದ್ದೀನಿ ನೋಡು ಏನು ಮಾಡ್ತಾ ಹೆಂಗೆ ಮಾಡ್ತಾ ವಿಡಿಯೋ कालपासून जरा हे वाटायला कमी आता कसं कपिंग करत नाही ऍक्च्युली पण आता तुम्ही जाणार आहे ते 3-4 दिवस कंटिन्यू केलं की नाही पूर्ण कमी 3-4 दिवस पण आता 3-4 दिवस राहता येणार नाही कपिंग ಮಾಡತಾರೆ ಅದು ಕಪ್ ಹಚ್ಚಿ ठेव ठेव बा इथं नको पलीकडे वाजवायचं
श्वास घ्या. समोर बघा. डायरेक्टच श्वास घ्या. रोखा श्वास. हे काय ऑपरेशन वगैरे नाही आहे, फक्त टोचवलंय. कांदा वगैरे कापता की नाही तुम्ही? कांदा कापल्यावर जे कापते ना त्याच्यापेक्षा कमी असते. उಳ್ಳागड्डी कट ಮಾಡ್ತಾರೆ ಹಂಗೆ ಆ ಥರ ಅವ್ರ. श्वास घेतल्यावर ते फाडताला हे होणार की जाणवत नाही ना. श्वास तಗೊಂಡ ನಿಲ್ಲಿಸಬೇಕಾದ್ರೆ ಕೊರೋದು ಗೊತ್ತಾಗಂಗಿಲ್ಲ ಫ್ಯಾಮ್ರೋಜ್. जास्त आहे बघा. बबल्स आहेत, गॅसेस आहेत. सगळं घट्ट झाले काय रवी त्याला गट्ट्यागीत तिकडे बोलतो जरा. ಫ್ಯಾಮ್ರೋಜ್ ಏನಾಗೈತೆ ಇದೆಲ್ಲ ಬ್ಲಾಕ್ ಆಗಿ ರಗತಲ್ಲ ಅಲ್ಲಿ ಹಪ್ಪಗಟ್ಟಿದೆ ಅಂದ್ರೆ ರಗತಲ್ಲ ವೇಸ್ಟ್ ಆಗೈತಿ, ಕರ್ರ ಆಗೈತೆ ಅಂತ ಹೇಳ್ತಾರ ಅವ್ರ. ಅಂದ್ರೆ ಅದೆಲ್ಲ ವೇಸ್ಟ್ ಆಗಿ ತೆಗಿಬೇಕಂತ ತೆಗಿತಾರ ಅವ್ರು. ಅಲ್ಲೇ ಒಟ್ಟಲ್ಲಿ ರೀ ಬಾಗಟ್ಟಾಗದಿದ್ರು. ते सूज कमी होऊन जाईल सगळी. आता दुखायचं 70% कमी येतं. रिस्क लेवल जी आहे ते नील होते. रिस्क तर काहीच नाही. त्यांच्याबद्दल सांग. कोणता माझा व्हिडिओ बघून आले तर येतात तिकडचे. बाहेर घेऊ, उजेडात घेऊ ॲड्रेसचा. कर्नाटकला पण जात असं नाही आहे. इथलेच पेशंट कवर होतात. हां ಇಲ್ಲೇ ಜಾಸ್ತಿ ಇತ್ತು ನಂಗೆ. ಇಲ್ಲಿಂದ ರಗತಲ್ಲ ಹಬ್ಬಗಟ್ಟಿತ್ತಂತ. श्वास घ्या. रोखा. शेवट ब्लॅक कलरचं किती आहे? ब्लॅक कलर सगळं निघायला लागले. ब्लॅक कलरचं त्यात कलर आहेत. ठेच लागल्यानंतर तसं झालंय. तसं काळचं बाहेर लागले. ढिल्लं पडायला का? हां पडावे. हालू नकोस हात. ಮಿಸ್ಟೇಕ್ ಮಾಡಿದೆ. हाताला ಕಿರಿಕಿರಿ ಲೂಸ್ ಹೋಗ್ತಿ ना ಬಾहेರ್. ಅಂದ್ರೆ ನಾವು ಎಲ್ಲರೇ ಹ್ಯಾಂಡ್ರೆ ಪಡ್ಕೊಂಡ್ಬೇಕು. ಹೆಂಗೆ ಕರ್ರಾಗೈತಿ ನೋಡ್ರಿ, ಹಂಗಾಗಿತ್ತು. ಅಲ್ಲೆಲ್ಲ ರಗತಿ ಹಪ್ಪಗಟ್ಟೈತಿ, ಒಳಗೆ ಕರ್ರಾಗೈತಿ. भयानक काळ आहे. मग काय खर असल्यासारखं आहे. माती दिसायला लागले त्याच्यात सरळ. साखळलं तरी सगळं जे रक्तप्रवाह ರಕ್ತೆಲ್ಲ ನಿಂತಿತ್ತದಲ್ಲ, ಓಡಾಡತ್ತಿರಲ್ಲ, ಬ್ಲಾಕ್ ಆಗಿತ್ತದಲ್ಲ. ಅದಕ್ಕೆ 2 ವರ್ಷದ ಐತೆ. ಅದು 2 ವರ್ಷ ಸಾಹಿತ್ಯ ಅನ್ನೋದು ಸರ್. ब्लॅक दिसते. डेंजरस बाई. तू बघ व्हिडिओमध्ये तुला नंतर दिसेल. पेन्स खतरनाक सहन केला. लई ताकदीनं सहन केले. त्याला कळालेलं नाही. लय वाट दुखते. मी सांगितलं किती वेळा. बघ त्यात
आता हे मुळातनं निघून जातं, हा परत नाही दुखणार. जिथं कप केले ना तिथं अजिबात दुखत नाही. ते पेन लय वाटत होतं झोपल्यावर. तर नॉर्मली एक्सरसाइज ठेवायचं. आता एक्सरसाइज सांगतो तुम्हाला मी. एक्सरसाइज नॉर्मल ठेवला किती निघून जाते. नॉर्मल एक्सरसाइज वर्किंग अँटी क्लॉक वाईज हात असं गोल फिरवायचं. शोल्डर हे मूव करायचं स्लोली. ते मसल्स स्ट्रेचिंग व्हायला पाहिजे. स्ट्रेच प्रसरण कुंचन त्यातलं जे नॉट आहे ना विरघळायला सर्व म्हणजे आपोआप ते नैसर्गिक तिथलं जे क्लॉट्स आहेत ते ब्लड हार्ट कट जायला सर्व होते. म्हणजे थोडक्यात काय तिथं तुमचं हे करा करा एक्सरसाइज त्या भागामधली एक्सरसाइज झाली की ते ब्लड आपोआप निघून जायला सर्व ब्लॉक झाले निघून जायला. ते लई वर्ष डॉक्टर दाखवलं, त्यांनी स्कॅन करत होते तर कमी होते जा म्हणणार. मग ते दुखणार मी सांगणार ते कमी होते होलच नाही. ते दुखते लय वाट मामा. ते तुला त्रास होता ना, रक्त दिसाले ना, काळं रक्त निघून चालले भयानक. त्यातलं कसं काढलं असं मी कंटिन्यू. आणि असं नाही की असं दुखतंय कमी होतंय तसं नाही. प्रवास होत नाही तिथनं व्यवस्थित. प्रवाह तिथंच थांबतोच ना प्रवाह तुझा. शरीरातनं जे रक्तप्रवाह जायला पाहिजे बॉडीमध्ये नंतर डेंजर तिथं ते त्रास करायला ना तुला. ते नंतर मग हातच ब्लॉक होणार. हात एक छोटा एक बारका होता. ಈಗ ತೋರಿಸ್ಕೊಂಡು ಇಲ್ಲಾಂದ್ರೆ ಮುಂದೆ ಹೋಗಿದ್ರೆ ಕೈ ಬೆಳಿಲತ್ತಾಗ ಸಣ್ಣದ ದೊಡ್ಡದಾದೈತಿ ಸಣ್ಣದ ಹಂಗೆ ತನ್ನತ್ತಿದ್ರು ಅವ್ರು. ನಮ್ಮ ರೂಲ್ಸ್ ನೋಡ್ರಿ ಹಿಂಗೆಲ್ಲ ಇರ್ತಾವೆ. ಅದಕ್ಕೆ ನಿಮ್ಗೆ ಏನಾರ ಆದರೆ ಜಲ್ದಿ ತೋರಿಸ್ಕೋರಿ, ನಮಗೆ ನೆಗ್ಲೆಕ್ಟ್ ಮಾಡಬೇಡ್ರಿ. ही ट्रीटमेंट जी आहे ना ही फार प्राचीन आहे. त्याला प्राचीन आयुर्वेदामध्ये रक्तमुक्षण असं म्हणतात. पूर्वी जळू असायचं ना, जळू ते जळू लावायचे. जळू लावल्यानंतर ते रक्त काय करतं पडते, शोषून घेते, ओढून घेते. ही ॲडव्हान्स कपिंग थेरपी, ही चायना थेरपी आहे. ॲडव्हान्स कप थेरपी म्हणून म्हणलं. याला हिजामा म्हणायचं. हिजामा कर्नाटक साईडला भरपूर करतात लोक. बेंगलोरला आहे, बेळगावला आहे, बऱ्याच ठिकाणी करतात. तिथे बेंगलोरला आहे. बेंगलोरला पण आहे. चिकोडीत बघायला पाहिजे कोण करतात. चिकोडीत नाही. ಚಿಕ್ಕೋಡೆ ಯಾರಿಲ್ಲ ಈ ಥರ ಮಾಡೋರು. ಏನಾದ್ರೆ ಮಾಡೋರಿದ್ರೆ ಇವ್ರದ್ದು ನಂಬರ್ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡ್ರಿ. हिमोग्लोबिन कमी असलं की पेशंटला चक्कर येते. हिमोग्लोबिन प्रॉपर व्हायला पाहिजे. कारण रक्ताची कमतरता असेल ना तर ते चक्कर येण्याची शक्यता असते, किंवा बीपी हाय बीपी होण्याची शक्यता आहे, किंवा लो बीपी अशी शक्यता असते त्याच्यामुळे. आणि हे जे क्लॉट्स असतात ना, ह्या क्लॉट्समध्ये ब्लड क्लॉट्समध्ये कार्बन डायऑक्साईडचं प्रमाण जास्त असतं. कार्बन डायऑक्साईडचं प्रमाण जास्त असतं म्हणून पेन्स तयार होतात. तिथं कसं त्या भागामध्ये पर्टिक्युलर ह्या भागामध्ये ना ऑक्सिजन पुरवठा कमी होतो. तुम्ही ज्या वेळेला एक्सरसाइज करता ह्या पर्टिक्युलर भागामध्ये तेव्हा तिथं ऑक्सिजन पुरवला जातोय. एक्सरसाइज करता त्यावेळेला लंग्स हलते जास्त, म्हणजे जास्त श्वास घेतला जातो, जास्त सोडला जातो. त्यावेळेला पर्टिक्युलर ह्या ठिकाणी ना ऑक्सिजनचा पुरवठा केला जातो जास्त प्रमाणात. त्यामुळं इथलं जे ब्लड आहे ते निघतं एक्सरसाइजने, आणि चांगलं रक्त तिथं पाठवलं जातं. म्हणून ते काही ठिकाणी हे करायची गरज नाही आहे. योगासन आहेत ना, योगासनाच्या माध्यमातून पूर्ण कव्हर करता येते. आता हे तुमचं जास्त आहे, हे तीव्र आहे, खूप वर्षाचं आहे आणि तीव्रता जास्त आहे, म्हणून कपिंग करायचं आहे. वास्तविकता कपिंग कंपल्सरी नसतंय, करायचं नसतंय. शक्यतो करून मसाज, शेक आणि योगा या 3 गोष्टीवरती कव्हर करायचं. जास्त पेन आहे आणि आपल्याला लगेच रिझल्ट पाहिजे असेल तर कपिंग करायचं. फास्ट रिझल्ट पाहिजे असेल तर, म्हणजे लवकरात लवकर. आता तुम्ही जाणार आहे ना गावी, त्याच्यामुळे करा. नाहीतर हे नॅचरली कव्हर करताय, नॅचरली कव्हर करताय. आणि हे खूप प्राचीन डिसीज आहे. ह्याला फेशिया म्हणायचं. फेशियाचं प्रॉब्लेम आहे हा. फेशिया म्हणजे काय असते, मसल्स मध्ये तुमचे नॉट्स तयार होतात
आणि ते नॉट्स ब्लड क्लॉट्स जमा होतात आणि ती गुच्छा तयार होते, घट्ट जमा होतात. आणि तुम्ही ज्या वेळेला वर्किंग करताय ना त्यावेळेला मसल्स स्ट्रेंथ होत नाही, ताणत नाही ते, त्यामुळे पेन्स यायला चालू होते. त्यातलं ज्या वेळेला ब्लड क्लॉट्स ज्या वेळेला बाहेर पडतात त्यावेळेला ते लूज होते, नॉर्मल स्टेजला येतात, पेन्स एक्सरसाइजला काय होतंय की एक्सरसाइजला सारखं आपण करतोय, वारंवार करून 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 आहे ना ते ब्लड तिथलं नाहीसं व्हायला चालू होतं. म्हणजे दोन प्रकार आहे, एक्सरसाइज न स्लो रिझल्ट आहे, कपिंग फास्ट आहे. ಎಕ್ಸರ್ಸೈಸ್ ಮಾಡಿದ್ರು ಆಕೈತೆ ಅಂತ ಹೇಳ್ದ, ಬಟ್ ಕಪ್ಪಿಂಗ್ಲೆ ಜಲ್ದಿ ನಮ್ಮ ಭಾವ ಸೀತನ ಜಲ್ದಿ ಮಾಡ್ಕೊಂಡೆ ನಾನು. एक्सरसाइज ಮಾಡ್ಬೇಕು, प्रॉपर एक्सरसाइज पाहिजे. चुकीचा एक्सरसाइज केल्यामुळे असं होत आहे. ಕರೆಕ್ಟ್ ಎಕ್ಸರ್ಸೈಸ್ ನೋಡ್ಬೇಕು. ಯಾವಾಗ ಏನಾರ ತಪ್ಪು ಮಾಡಕ್ ನಾನು ನೋಡ್ರಿ ಹ್ಯಾವಿ ವೇಟ್ ಹತ್ತಕ್ ಹೋಗಿಲ್ಲ ಪಡ ಮಾಡ್ಕೊಂಡೆ एकदम उचलला नाही नॉट तयार. ಸೊ ಯಾರ್ಯಾರು ಜಿಮ್ ಹೋಗ್ತೀರಿ ಅಲ್ಲಿ ಹೋಗಿ ಜೋರ್ಲಿ ಎಬ್ಸಕ್ ಹೋಗ್ಬೇಡಿ. ನಾರ್ಮಲ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಎಬ್ಸ್ರಿ, ನನ್ಗೆ ಹಿಂಗ್ ಮಾಡ್ಕೊಕ್ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ರಿ. ಹ್ಯಾವಿ ವೇಟ್ ಹತ್ತಕ್ ಹೋಗಿ ಹಿಂಗೆ ಹಾಕೋ ನೋಡ್ರಿ. ನಾ ತಪ್ಪು ಮಾಡಿದ್ದೆ ನೀವು ಮಾಡಕ್ ಹೋಗ್ಬೇಡ್ರಿ, ನಿಮಗೂ ಹಿಂಗೆ ಆಗ್ತಿಲ್ಲ ಅಂದ್ರೆ. मध्ये इथं मामा डान्स क्लास मध्ये पडले मी मारणावरती इथं ಇಲ್ಲೇನು ಬಿದ್ದಿಲ್ಲ ನಮ್ರದ್ದು ಡ್ಯಾನ್ಸ್ ಕ್ಲಾಸ್ ಗೋನ್ದಾಗ ಅವಾಗ ಇದಾಗಿತ್ತು. ಸಣ್ಣ ಇತ್ತು ಅದನ್ನು ತೋರಿಸ್ಲಿಕ್ಕೆ ಇದು 2 ವರ್ಷ ಚುಮ್ದಾಗ ಅದೆಲ್ಲ ಕುಡಿಸಿ ಈಗ ಹೆಚ್ಚಾಗೈತಿ. ठीक आहे सासरे गटर तुंबले ते फास्ट तिथं वाट आहे. अरे तुमचं 50% नाही 90% कमी येते आता एका दिवसात. खाली सप्पेट होके पुढं मग यायला कुठं पायाचं. मला वाटलं नाही एवढ्या लवकर हे होते म्हणे. कमी वाटले, कमी साईज आमरच हात हलवायचं नाही पडतंय काय ते काय भरले फास्ट मध्ये भरले. इथलं सगळं काळ लागतंय. तिथं इंजेक्शन केलं ಘಟಪ್ರಭಾದಾಗ ಅಲ್ಲಿ ಹಚ್ಚಿದಾರ ನೋಡ್ರಿ, ಆ ಜಾಗದಾಗ ಇಂಜೆಕ್ಷನ್ ಮಾಡಿರೋ ಗಟ್ಟಾಗಿತ್ತಲ್ಲಿ, ಅದು ಒಂದು ಕಮ್ಮಿ ಆಗಿಲ್ಲ. तिथं इंजेक्शन केलं ते पण कमी झालं नाही बघा. आता कमी येते. तुमच्या एजमुळे तुम्हाला फास्ट रिझल्ट येतो. ते कसं पेशंटच्या मानसिकतेवरती ही ट्रीटमेंट अवलंबून आहे. एक एक कसे पेशंट हळवे असतात, भित्रे असतात. तुम्ही विश्वासानं कॉन्फिडन्सनं ज्या वेळेला ट्रीटमेंट करताय नाही, तुम्हाला फर्स्ट सेटिंग मध्येच तुम्हाला 100% फरक पडतो. काय होत नाही म्हटलं तर भरला ಇದೇನು ಭಾಳ ಜಲ್ದಿ ತುಂಬಿತ್ತು ನೋಡ್ರಿ. ಲೇ ಜಲ್ದಿ ಬರಲ್ಲ ನಾವೇ काय साचून राहिलेलं तिथं सगळं डेंजरस. टायमिंगला घेऊन आलाय पेशंट. त्याला म्हटलं चल कसं होते मानसिक नंतर त्रास झाला असं भरपूर, मानसिक जास्त त्रास होते. कारण एवढं प्रयत्न करून एवढं हे करून रिपोर्ट्स काढून आपल्याला रिझल्ट येत नाही. काय येत नाही, काय कारण आहे. मग लोक काय करतात, गंभीर विचार करतात त्या गोष्टीचा की काय कॅन्सर आहे का काय. असं भरायला लागली फर्स्ट एकदम फास्ट तेच की त्यांनी सांगायला 2 ವರ್ಷದಲ್ಲಿ कमी झालं नाही. काय झालं वाटणार मला पण. 2 ವರ್ಷದ ಕಮ್ಮಿ ಆಗಿಲ್ಲ ರೀ ಏನಾಗೈತೆ ಅನ್ಕೋತೇನೆ ನಾ. ಹಿಂಗಾಗೈತಿ ಜಲ್ದಿನ ತೊಗೊಂಡು ಬಂದಿರಿ. ಮತ್ತು ಅನ್ನತ್ತಾರ ಲೋಕರ ಬಂದಿರಿ ನೀವು, ಇನ್ನೂ ಲೇಟ್ ಆಗಿರೋ ಬಾ ಮತ್ತಲ್ಲ ಪಡಾತಿದ್ದ ಅನ್ನತ್ತಾರ. ಫ್ರೆಂಡ್ಲಿ ಅದ ಡಾಕ್ಟರ್. किती टक्के फरक वाटते सांगा. आता वाटायला हे मान इथं असं इकडे केलं तर दुखत होतं पहिला लवकर, आता व्हाले इकडं व्हाले. तुमच्याकडे बघा व्हाले आता दुखत नाही ना. नाही इकडं काय होत नाही, इकडे एवढंच होत होतं ते. म्हणजे ते असं राऊंड फिरतात बघा डोसक्यावरती, ते करायला जाऊन असं लचकलेलं. आता हलू नका.
ಆಮ್ರೋಸ್ ಹಿಂಗೆ ನೋಡಿ ನಂಗೆ ಜಲ್ದಿ ಮುಗಿಸ್ತಿತ್ತು. ಡ್ಯಾನ್ಸ್ ಕ್ಲಾಸಾಗ ಹೆಡ್ ಸ್ಪಿನ್ ಮಾಡೋದ್ನಾಗ ಹೊಳಿತದ ಹಿಂಗೆ ಗೋಲ್ ಮ್ಯಾಗ ಹಿಂಗಾಗಿನ ಬಿಸಿರು ಅಂತಿದ್ರೆ ಏನು ಅನ್ಸಂಗಿಲ್ಲತ್ತೆ. ಅಂದ್ರೆ ಹೆಂಗಿದ್ದಾಗ ಏನಾಗಲ್ಲ, ವಯಸ್ಸಾದಾಗ ಅದಾಗ ಹೆಚ್ಚಾತೈತಿ. ಬಾಯ್ ಹೌದಾ ಸರಿ. ಸೊ ಎಲ್ಲ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೊಂಟೀನಿ. ಸೊ ಭಾರಿ ಪೈಕಿ ಟ್ರೀಟ್ಮೆಂಟ್ ಮಾಡ್ರು. ಸೊ ಚಲೋ ಅನ್ಸೈತಿ, ಎಲ್ಲ ಕಮ್ಮಿ ಅನ್ಸೈತಿ. ಈಗ ಇನ್ನೂ ಒಂದು 2 ಸಲ ಬರ್ಬೇಕು, ಇಲ್ಲದ 1 ಸಲ ಬರ್ಬೇಕು. ನೋಡಿ ಏನಾಗುತ್ತಂತ. ಚಲೋ ಅದಾರ ಡಾಕ್ಟರ್, ಫ್ರೆಂಡ್ಲಿ ಅದಾರ. ನಾನು ಹೊಂಟೇವು ಸರಿ. ಪೇಮೆಂಟಲ್ಲಿಗಿದೆ ಫೇಮಸ್ ಐತಿ. ಸೊ ಫ್ಯಾಮ್ರೋಸ್ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಬಂದೀನಿ. ಸೊ ನಮ್ಮ ಮಾಮ ವೀಡಿಯೋ ಮಾಡಕ್ಕೆ ಕೊಟ್ಟೀನಿ. ಅವ್ನು ಮಾಡೋ ಟೈಮ್ದಾಗ ವೀಡಿಯೋನ ಮಾಡಿಲ್ಲ, ಒಂದೊಂದು ಕಡೆ ವೀಡಿಯೋನ ಮಾಡಿಲ್ಲ, ಲಾಸ್ಟ್ ಬರೋ ವೀಡಿಯೋ ಮಾಡಿಲ್ಲ. ನಾನು ಅಂದರೆ ಅದೆಲ್ಲ ಟ್ರೀಟ್ಮೆಂಟ್ ಆದ್ಬೇಕು ವೀಡಿಯೋ ಮಾಡ್ತಾ ಕೊಟ್ಟಿದ್ನಿ, ಅದು ವೀಡಿಯೋ ಮಾಡಿಲ್ಲ. ನಮ್ಮ ಮಾಮಾಗೆ ಗೊತ್ತಾಗಿಲ್ಲ ಮಾಡ್ಬೇಕಂತ. ಎಲ್ಲ ತೊಗೊಂಬೇನಿ. ಇದು ಇದೇ ಕೈ. ಸೊ ಎಲ್ಲ ರಕ್ತ ತಗೋಬೇಕು. ನಂಗೆ ಅನ್ಸ್ಲತ್ತಿತ್ತು ಕೈ ಜಲ್ದಿ ಕಮ್ಮಿ ಅನ್ಸುತ್ತಂತೆ, ಬಟ್ ಜಲ್ದಿನ ಸ್ವಲ್ಪ ಕಮ್ಮಿ ಅನ್ಸೈತಿ. ಎಲ್ಲ ಇಲ್ಲೆಲ್ಲ ಇದೆ. ಇನ್ನೂ ಒಂದ್ಸಲ ಬಂದು ಹೋಗತ್ತಂದಾರ, ಅದೆಲ್ಲ ಮಸಾಜ್ ಅದ ಹೇಳ್ಕೊಡ್ತಾನಂದಾರು. ಸೊ ಡಾಕ್ಟರ್ ಭಾಳ ಫ್ರೆಂಡ್ಲಿ ಇದ್ರು ಅವ್ರ. ಸೊ ಎಲ್ಲ ಚಲೋ ಅನ್ಸೈತಿ. ಮತ್ತು ನಂಗೆ ಅನ್ನತ್ತಿದ್ರು ಅವ್ರ ಹೆಂಗೇನ 2 ವರ್ಷ ತಡ್ಕೊಂಡು ಇಷ್ಟು ಪೇನ ಸುಮ್ಮನೆ ಹಂಗಿದೆ ನಾನು ಆಗೈತಿಲ್ಲ ಅಂದ್ರೆ ಭಾಳ ತ್ರಾಸಾಗುತ್ತಿತ್ತು ಹಂಗೆ ಅಂದರು. ಸೊ ಹ್ಯಾಟ್ಸ್ ಆಫ್ ಹಂಗೆ ಅನ್ನತ್ತಿದ್ರು. ನಂಗೂ ಹೆಂಗೆ ಅನ್ಸಾಯ್ತು, ಹಿಂಗೆ ಹೆಂಗೆ ಅನ್ನತ್ತಾರ ಡಾಕ್ಟ್ರು ಅಂತ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಅನ್ಸೈತಿ. ಸೊ ನೀವೇನ್ರ ಮಾಡ್ಕೋರ್ದ್ರಂದ್ರೆ ಇಂಥದ್ದು ಏನ್ರ ನಿಮ್ಗೆ ಆಗಿತ್ತಂದ್ರೆ ಕೆಳಗೆ ನಂಬರ್ ಕೊಟ್ಟಿರ್ತೀನಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊರಿ. ಸೊ ಹುಬ್ಳಿ ಒಳಗೆ ಐತದ. ಮತ್ತು ಆಮ್ರೋಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತು ಹಿಂಗೆ ರೋಡ್ ಬರ್ತಿರ್ತಾವೆ. ಯಾರೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಸೊ ಡಾಕ್ಟರ್ಗೆ ಥ್ಯಾಂಕ್ಸ್. ವಿಡಿಯೋನ ಮಾಡಲಿಲ್ಲ ನಮ್ಮ ಅಮ್ಮ ಇರಲಿ. ಸೊ ಬಾಯ್.